ಸೌದತ್ತಿ ತಾಲೂಕ್ದಾಗ ಆಗಿದ್ದ ಇದು ಒಂದು ಹಾಂಟೆಡ್ ಕತೆ. ಅನಿಲ್ ಅವ್ರ ಜೀವನದಾಗ ಭೂತ ಪ್ರೇತಾಗ ನಂಬಿದ್ದಿಲ್ಲ, ಬಟ್ ಆ ದಿನ ಆ ಎಕ್ಸ್ಪೀರಿಯನ್ಸ್ ಅವ್ರು ನಂಬೋ ಹಂಗೆ ಮಾಡ್ತ. ರಾತ್ರಿ 11 ಗಂಟೆ ಆಗಿತ್ತ. ಅನಿಲ್ ಮತ್ತು ಅವ್ರ ಫ್ರೆಂಡ್ಸ್ ಊಟ ಮುಗಿಸಿ ಹೊರಗೆ ವಾಕಿಂಗ್ ಹೊಂಟಿದ್ರು. ಮನೇಲಿಂತ್ರ ಸ್ವಲ್ಪ ದೂರ ಒಂದು ಸ್ಮಶಾನ ಬರ್ತೈತಿ. ಅವ್ರು ಅದನ್ನ ಪಾಸ್ ಆಗಿ ಮುಂದೆ ಹೋಗಿದ್ರು. ಅವಾಗ ಅಚಾನಕ್ ಅನಿಲ್ ಅವ್ರ ಫ್ರೆಂಡ್ ಶಿವ್ಗ ಒಬ್ರು ರೋಡ್ ಸೈಡ್ ಕಂಡ್ರ. ಎಲ್ಲರೂ ಮುಂದೆ ಹೋಗಿ ನೋಡಿದಾಗ ಅಲ್ಲಿ ಒಬ್ಬಕ್ಕಿ ಹೆಣ್ಮಗಳು ಕುಂತಿದ್ಲ. ವಿಚಿತ್ರ ಏನಂದ್ರ ಆ ಹೆಣ್ಮಗಳ ಒಂದು ಮುಳ್ಳಿನ ಕಂಟಿ ಗಿಡದ ಮೇಲೆ ಕುಂತಿದ್ಲ. ಇದನ್ ಕಂಡ ಯಾರವ್ರು ಅಂತ ಹೇಳಿ ಆ ಹೆಣ್ಮಗಳ ಕಡೆ ಮುಂದೆ ಹೊಂಟ್ರ. ಅವಾಗ ಅವ್ರು ಟಾರ್ಚ್ ಹಚ್ಚಿ ಆ ಹೆಣ್ಮಗಳದ್ದು ಮಕ ನೋಡಕ್ ಹೋದಾಗ ಗೊತ್ತಾಗ್ತ ಆಕಿನ ಮಕ ಸೀರಿಲಿಂತ್ರ ಮುಚ್ಚಿ ಹೋಗಿತ್ತು. ಅನಿಲ್ ಅವ್ರ ಸ್ವಲ್ಪ ಫ್ರೆಂಡ್ಸ್ ಕಲ್ಲಿಂತ್ರ ಆ ಹೆಣ್ಮಗಳಿಗೆ ಹೆದರ್ಸಾಕು ನೋಡಿದ್ರ, ಬಟ್ ಆಕಿ ಒಂದ್ ಇಂಚು ಅಳಗಾಡತ್ತಿರ್ಲಿಲ್ಲ. ಇದನ್ ಕಂಡ ಅನಿಲ್ ತನ್ನ ಫ್ರೆಂಡ್ಸಿಗೆ ಕರ್ಕೊಂಡ ಮನೆಗೆ ಹೋದ್ರು. ಹಳ್ಳಿ ಮನೆಗೆ ತಲುಪಿದಾಗ ಅವ್ರ ಪೇರೆಂಟ್ಸ್ ಎಲ್ಲರಿಗೂ ಬೈದು ಮನೆ ಒಳಗೆ ಸೇರಿಸಿದ್ರು. ನೈಟ್ 2 ಗಂಟೆ ಸುಮಾರು ಶಿವು ಜೋರ್ ಕಿರ್ಚಾಡತ್ ಬಿಟ್ರ. ಅವಾಗ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರೂ ಅವ್ನ ಬೆಡ್ ಕಡೆ ಓಡಿದ್ರು. ನೋಡ್ತಾರ ಶಿವದ ಲೆಫ್ಟ್ ಸೈಡ್ ಎಲ್ಲ ಪ್ಯಾರಲೈಸ್ಡ್ ಆಗ್ಬಿಟ್ಟಿತ್ತು. ಶಿವಗ ನೋವು ತಡ್ಕೊಳಕ್ ಆಗ್ಲಾರ್ದ ಕಣ್ಲಿಂತ ನೀರು ಬರತ್ತಿತ್ತು. ಅವನ ಶಬ್ದ ಮನಿಗೆ ಹೊರಗೆ ಮಟ್ಟ ಕೇಳತ್ತಿತ್ತು. ಅವಾಗ ಅವ್ರ ಅಜ್ಜಿ ಪೇನ್ ಆದಲ್ಲೇ ಆಯಿಲ್ ಹಚ್ಚಿ ಮಸಾಜ್ ಮಾಡತ್ತಿದ್ರು. ಬಟ್ ಶಿವ್ ನೋವು ಏನು ಕಡಿಮೆ ಆಗತ್ತಿರ್ಲಿಲ್ಲ. ಮುಂದೆ ಲೆಫ್ಟ್ ಸೈಡ್ದಾಗ ಇಂಪ್ಯಾಕ್ಟ್ ಆಗಿದ್ದ ಆ ನೋವು ಈಗ ರೈಟ್ ಸೈಡು ಆಗತ್ತಿತ್ತು. ಶಿವ್ ಆ ನೋವು ತಡ್ಕೊಳಕ್ ಆಗ್ಲಾರ್ದ ಅಳಾತಿದ್ರು. ಇಡೀ ಫ್ಯಾಮ್ಲಿ ಆ ನೋವು ಹೆಂಗೆ ಕಡಿಮೆ ಮಾಡುವುದು ಅಂತೇಳಿ ವಿಚಾರ ಮಾಡತ್ತಿದ್ರು. ಬಟ್ ಆಲ್ ಆಫ್ ದ ಸಡನ್ ಶಿವ್ ಮಲ್ಕೊಂಡ್ಬಿಟ್ರು. ಈ ಸ್ಟೋರಿ ಕೇಳಿ ಆ್ಯಕ್ಚುಲಿ ನನಗೂ ಸ್ವಲ್ಪ ಹೆದರಿಕೆ ಬಂದಿತ್ತು. ಬಟ್ ಥ್ಯಾಂಕ್ ಯು ಸೋ ಮಚ್ ಅನಿಲ್, ನಿಮ್ಮ ಎಕ್ಸ್ಪೀರಿಯನ್ಸ್ ಶೇರ್ ಮಾಡಿದ್ದಕ್ಕೆ. ನೆಕ್ಸ್ಟ್ ಡೇ ಶಿವ್ ಅವ್ರು ಎದ್ದಾಗ ಅವ್ರು ನಾರ್ಮಲ್ ಆಗಿನ ಬಿಹೇವ್ ಮಾಡತ್ತಿದ್ರಂತೆ. ನಿಮಗೂ ಇಂಥದ್ದು ಯಾವ್ದಾರ ಎಕ್ಸ್ಪೀರಿಯನ್ಸ್ ಇದ್ರೆ ನಂಗೆ DM ಮಾಡಿ ತಿಳಿಸಿ. ನಾನು ನನ್ನ ಸ್ಪೂಕಿ ಸಂಡೇ ಎಪಿಸೋಡ್ದಾಗ ಅದಕ್ಕೆ ಪಬ್ಲಿಷ್ ಮಾಡಕ್ಕೆ ನೋಡ್ತೇನೆ. ಮತ್ತು ನಿಮ್ಗೆ ನನ್ನ ಸ್ಟೋರಿ ಟೆಲ್ಲಿಂಗ್ಸ್ ಇರತ್ರೆ ಈ ರೀಲನ್ನು ಶೇರ್ ಮಾಡಿರಿ. ಮತ್ತು ಪ್ಲೀಸ್ ಫಾಲೋ ಮಾಡಿರಿ ಅ ಕ್ಲಾಸಿಕ್ ವೈ.